ನಮಸ್ಕಾರ, ನಾನು ಶಂಕರ್ ಹೆಗಡೆ. ಎಲ್ಲರಿಗೂ 2026ರ ಮಕರ ಸಂಕ್ರಮಣದ ಶುಭಾಶಯವನ್ನು ಹೇಳ್ತಾ ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೇನೆ. ಇದು ಆ್ಯಕ್ಚುಲಿ ಏನಂತವ್ರು ಮಾಡೋದಲ್ಲ, ಯಾರಿಗೇನು ಅಂತ ಟೈಟಲಲ್ಲಿರುತ್ತೆ ಬಿಟ್ಟರೆ ಯಾರಿಗೇನು ಹೌದು. ಮತ್ತು ರಾಶಿ ಭವಿಷ್ಯ ಅದಕ್ಕೆಲ್ಲ ಬೇರೆ ಯೂಟ್ಯೂಬ್ ಚಾನಲ್ಗಳಿವೆ, ನೀವು ನೋಡ್ಕೊಳ್ಬೋದು. ಟಿ ವಿ ಚಾನಲ್ಗಳಿವೆ, ಪತ್ರಿಕೆಗಳಿವೆ, ನೋಡ್ಕೊಳ್ಬೋದು. ನೋಡಿ, ಈ ಸಲದ ಮಕರ ಸಂಕ್ರಮಣ ಇದು ಖಂಡಿತ ಉತ್ತರಾಯಣ ಅಲ್ಲ. ಉತ್ತರಾಯಣ ಡಿಸೆಂಬರಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಮಕರ ಸಂಕ್ರಮಣ ಅಂತಲೇ ತೊಗೊಳ್ಬೇಕು ಇದನ್ನು. ಈ ಪರ್ವಕಾಲದಲ್ಲಿ ಇವತ್ತು 14 ಜನವರಿ 2026 ಮಧ್ಯಾಹ್ನ 3:07:39 ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ. ಆ ಜಾತಕ ಹಾಕಿದ್ದೀನಿ. ಆ ಟೈಮ್ನಲ್ಲಿ ವೃಷಭ ಲಗ್ನ, ನಮ್ಮ ಇಂಡಿಯಾದೇ ಲಗ್ನ ನಡೀತಾ ಇತ್ತು. ಮತ್ತು ಸೂರ್ಯ ಮಕರಕ್ಕೆ ಬಂದ ಸಮಯ ಇವತ್ತು ಏನಂತಂದರೆ ಬುಧವಾರ. ಶುಭಗ್ರಹದ ವಾರ ಆಗಿತ್ತು, ಬಟ್ ಬುಧ ಅಸ್ತ ಅಷ್ಟೇನು ಒಳ್ಳೆಯದಲ್ಲ. ಯೋಗ ಸರಿ ಇಲ್ಲ, ಗಂಡ ಯೋಗ, ಕರ್ಣ, ಅದನ್ನು ನೋಡ್ಕೊಳ್ಳಿ. ಇದು ಮುಖ್ಯವಾಗಿ ನೋಡ್ಕೊಳ್ಬೇಕು. ಆಮೇಲೆ ಇವತ್ತು ಅನುರಾಧ ನಕ್ಷತ್ರ ಸಂಕ್ರಾಂತಿ ಟೈಮ್ನಲ್ಲಿ, ಅಂದರೆ ನಮ್ಮ ಇಂಡಿಯಾದ ಜಾತಕದ ಪುಷ್ಯ ನಕ್ಷತ್ರಕ್ಕೆ ಇದು ಜನ್ಮತಾರೆ. ನವಾಂಶ ನೋಡಿಬಿಟ್ರಂತೂ ಡೆಲ್ಲಿ ಹಾಕಿ ಜಾತಕ ನೋಡಿಬಿಟ್ರೆ ನವಾಂಶದಲ್ಲಿ 1/7 ಆಕ್ಸಿಸ್ಸಿಗೆ ರಾಹು ಕೇತು, 6ನೇ ಮನೆಗೆ ಸೂರ್ಯ ಬಿದ್ದಿದ್ದಾನೆ. ಮತ್ತು ಭಿನ್ನಾಷ್ಟಕವರೆಗೆಲ್ಲ ಹಾಕಿ ನೋಡ್ಬೋದು ಇಂಡಿಯಾ ಜಾತಕಕ್ಕೂ. ಆಸಕ್ತಿ ಇದ್ದವ್ರು ನೋಡ್ಕೊಳ್ಳಿ. ಬ್ರೀಫಾಗಿ ಹೇಳಿಬಿಡ್ತೀನಿ. ಷಷ್ಠಂಶ ನೋಡಿದಂತೆ ತುಂಬಾ ಭಯ ಆಗ್ತಾಯಿದೆ. ಯಾಕಂದರೆ ಷಷ್ಠಂಶದಲ್ಲಿ ಲಗ್ನಾಧಿಪತಿಯಾಗಿಯೇ ಸೂರ್ಯ 6ನೇ ಮನೆಗೆ ಹೋಗ್ತಾನೆ ಸಂಕ್ರಾಂತಿ ಜಾತಕದಲ್ಲಿ. ಸೊ ಸಾಮಾನ್ಯವಾಗಿ ಸಂಕ್ರಾಂತಿ ಫಲವನ್ನು ಯುಗಾದಿ ಫಲದ ಜೊತೆಗೆ ಮೇಷ, ತುಲಾ, ಮಕರ 3 ಸಂಕ್ರಮಣವನ್ನು ತೊಗೊಳ್ಬೇಕಾಗುತ್ತೆ. ಕೆಲವೊಂದು ಸಲ ಕರ್ಕ ಸಂಕ್ರಮಣವನ್ನು ತೊಗೊಳ್ಬೇಕಾಗತ್ತೆ. ಸೊ ಈ ಯೋಗಗಳನ್ನೆಲ್ಲ ನೋಡಿದ್ರೆ ಅನಿಸೋದು ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರುವಂಗೆ ಬೆಳ್ಳಿ ಬಂಗಾರ ತುಂಬ ಜಾಸ್ತಿ ಆಗ್ತಾಯಿದೆ, ಇನ್ನೂ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ತಾಮ್ರನೂ ಜಾಸ್ತಿ ಆಗುತ್ತೆ, ಸುಗಂಧ ದ್ರವ್ಯ ಜಾಸ್ತಿ ಆಗುತ್ತೆ, ಅದ್ರ ಬೆಲೆ, ಇವುಗಳದ್ದೆಲ್ಲ ಬೆಲೆ ಜಾಸ್ತಿ ಆಗುತ್ತೆ. ನೀವೇನಾದರೂ ಕೃಷಿಕರಾದರೆ ಈ ಸಲ ನಿಮಗೊಂದು ಸಲಹೆ ಕೊಡ್ತೀನಿ. ಜ್ಯೋತಿಷ್ಯ ಇರೋದು ಇಂಥ ಉಪಯುಕ್ತ ಸಲಹೆ ಕೊಡಲಿಕ್ಕೆ ಅಂತ. ಮಾವಿನ ಹಣ್ಣಿನ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ನೀವೇನು ಬೆಳಿಬೇಕು, ಸಾಧ್ಯವಾದಷ್ಟು ಹೆಚ್ಚು ಎಕ್ಸ್ಪೋರ್ಟ್ ಕ್ವಾಲಿಟಿಯ ಮಾವಿನ ಹಣ್ಣುಗಳನ್ನು ಈಗಲೇ ಗುತ್ತಿಗೆ ಇಟ್ಕೊಳ್ಳಿ. ಕೆಲವೊಂದು ಮರಗಳಿವೆ, ನಾನು ತಿಂದಿದ್ದೀನಿ. ಈ ರತ್ನಗಿರಿಯ ಆಸ್ಪಾಸಲ್ಲಿ ಕೆಲವೊಂದು ಬಾರ್ಡ್ರ್ ಇದೆಯಲ್ಲ, ಮಹಾರಾಷ್ಟ್ರದ್ದು ಆ ಕಡೆದೆಲ್ಲ, ಕೇಶರ್ ಮ್ಯಾಂಗೋ ಅಂತ ಬರುತ್ತೆ. ಮಾವಿನ ಹಣ್ಣಲ್ಲಿ ಕೇಸರಿಯ ಸವಿ ಇರುತ್ತೆ. ಅದು ಸಿಗೋದಿಲ್ಲ. ಅದ್ರಲ್ಲಿ 1, 2, 3, 4 ಕ್ವಾಲಿಟೀಸ್ ಇರುತ್ತಂತೆ. ಅದು ಮರ ಬೆಳೆದವರಿಗೆ ಒಂದೆರಡು ಮುಟ್ಟಿ ಸಿಗುತ್ತಂತೆ. ಇನ್ನೆಲ್ಲ ವರ್ಷಗಳ ಮೊದಲೇ ಅದು ಗುತ್ತಿಗೆ ಹಿಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿಬಿಡ್ತಾರಂತೆ. ಅತಿರೇಕದ ಶ್ರೀಮಂತರಿಗಷ್ಟೇ ಸಿಗತ್ತಂತೆ ಅದು. ನಾನು ತಿಂದಿದ್ದೀನಿ ಬಾಂಬೆದಲ್ಲಿ ಒಂದು ಸಲ. ಅತಿರೇಕದ ಟೇಸ್ಟ್ ಇರೋದು ಹೌದು. ಈ ಥರದ್ದೆಲ್ಲ ಜ್ಯೋತಿಷಿಯಿಂದ ಹಿಂಟ್ ತಗೊಂಡು ದುಡ್ಡು ಮಾಡೋದನ್ನು ನೋಡ್ಕೊಳ್ಬೇಕು. ಆಮೇಲೆ ನವಾಂಶದಲ್ಲಿ 1/7 ರಾಹು ಕೇತು ಬಂದ್ರಿಂದ ಅದು ನೆಗೆದು ಬಿದ್ದು ಹೋಯಿತು. ಹಾಗಾಗಿ ಶುಕ್ರನ 6ನೇ ಮನೆ ನವಾಂಶದಲ್ಲಿ. ಈ ಸಂಕ್ರಾಂತಿಯ ಫಲವಾಗಿ ಜೂನ್ ಒಳಗಡೆ ಡಿವೋರ್ಸ್ ರೇಟು ತುಂಬ ಜಾಸ್ತಿ ಆಗುತ್ತೆ. ಮದುವೆಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವ್ರು ಇನ್ನೂ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ನಾನು ಆ ರಾಶಿ ಈ ರಾಶಿ ಆ ಲಗ್ನ ಇದಕ್ಕೆಲ್ಲ ಹೇಳೋಕ್ಕೆ ಹೋಗಲ್ಲ. ಆಮೇಲೆ ಆಳುವವರು ತಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡಬೇಕಾಗತ್ತೆ. ನಾನಾ ವಿಧ ಸರ್ಕಸ್ಗಳನ್ನು ಮಾಡ್ತಾರೆ, ಆದರೂ ಸಕ್ಸಸ್ ಆಗಲ್ಲ, ಇನ್ನೂ ಹೆಸರು ಹಾಳಾಗುತ್ತೆ. ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಿಗಳಿರ್ಬೋದು, ಯಾವುದೇ ದೇಶದ ಅಧ್ಯಕ್ಷರಿರ್ಬೋದು, ಆ ದೇಶದ ಜಾತಕ ಹಾಕ್ಕೊಂಡು ನೋಡ್ಕೊಳ್ಳಿ. ನಮ್ಮ ದೇಶದಲ್ಲಿ 10ನೇ ಮನೆಯಲ್ಲಿ ರಾಹು ಬಂದಿದೆ. ರಾಹು ಕೇತುಗಳ ಆಕ್ಸಿಸ್ ಆಗಿರೋದ್ರಿಂದ ರಾಶಿ ಕುಂಡಲಿಯಲ್ಲಿ, ಮತ್ತು ಷಷ್ಠಂಶಲ್ಲಿ ಧನಸ್ಥಾನದಲ್ಲಿ ಮಂಗಳ ರಾಹು ಸೇರಿಕೊಂಡಿರೋದ್ರಿಂದ ಹಣದ ಉಬ್ಬರ ಅಂತೂ, ಇನ್ಫ್ಲೇಷನ್ ಅಂತ ಏನು ಹೇಳ್ತೀವಿ, ಅದು ವಿಪರೀತ. ಆಮೇಲೆ 7ನೇ ಮನೆ ಏನಿದೆ ಅಲ್ಲಿ ನೀಚ ಚಂದ್ರ ಇದ್ದಾನೆ. ಅಫ್ಕೋರ್ಸ್ ಚಂದ್ರನಿಗೆ ನೀಚತ್ವ ಭಂಗ ಆಗುತ್ತೆ ಅಂತ ಇಟ್ಕೊಂಡ್ರೂ
ಷಷ್ಠಮಿಷಲ್ಲಿ ಚಂದ್ರನ ಸಂಗಡ ಗುರುವೂ ಇದ್ದಾನೆ, ಶನಿಯೂ ಇದ್ದಾನೆ. ಆಧ್ಯಾತ್ಮಿಕತೆ ಹೆಚ್ಚಾಗುತ್ತೆ ನಮ್ಮ ದೇಶದಲ್ಲಿ. ಸ್ವಲ್ಪ ಜನರಿಗೆ ದೇವ್ರ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹೇಳೋದು ಬಿಟ್ಟರೆ, ಸ್ವಲ್ಪ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗುವಂಥದ್ದು ಕೆಲವೊಂದು ಕೆಲಸಗಳು ಆಗ್ತವೆ. ಸನಾತನ ಧರ್ಮ ಅಂತ ಹೇಳ್ತೀನಿ ನಾನು. ಆದರೆ ಬೆಲೆ ಏರಿಕೆ ತುಂಬ ಹೆಚ್ಚಾಗಿರುತ್ತೆ. ಜನ ಒದ್ದಾಡಬೇಕು. ಒಂದೊಂದು ಬಿಡಿ ಪೈಸೆಗೂ ಜನ ಒದ್ದಾಡುವಂಥ ಪರಿಸ್ಥಿತಿ ಲೋವರ್ ಮಿಡ್ಲ್ ಕ್ಲಾಸ್ನವರಿಗೂ ಕೂಡ ತಟ್ಟತ್ತೆ. ಹಾಗಾಗಿ ಹೆಚ್ಚೆಚ್ಚು ಕೃಷಿ ಭೂಮಿಯ ಕಡೆ ಗಮನ ಹರಿಸ್ತಾ ಹೋಗಿ, ಲ್ಯಾಂಡು, ಗೋಲ್ಡು, ಸಿಲ್ವರು, ಒಂದು ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ಳಿ ಅಂತೇಳೋದು ನನ್ನ ಸಿನ್ಸಿಯರ್ ಅಡ್ವೈಸ್. ಪರ್ಯಾಯ ವ್ಯವಸ್ಥೆಗಳನ್ನು ನೋಡ್ಕೊತ ಹೋಗಿ ಉದ್ಯೋಗ ಹೋದರೆ ಆಲ್ರೆಡಿ AI ಒಂದು ಇದೆಲ್ಲ ಜನರಿಗೆ ಗೊತ್ತಿರುವಂಥದ್ದೇ. ನಾನು 5-6 ವರ್ಷದ ಹಿಂದೆಯೇ ಹೇಳಿರುವಂಥದ್ದು ಇದನ್ನೆಲ್ಲ. ಈಗ ಮತ್ತು ಹೊಸದಾಗಿ ಹೇಳಲಿಕ್ಕೆ ಏನೂ ಇಲ್ಲ. ಸೊ ಆದಷ್ಟು ದಾನಗಳನ್ನು ಮಾಡಿ. ಯಾರಾದರೂ ಜಾತಕದಲ್ಲಿ ಸೂರ್ಯ ಸರಿ ಇಲ್ಲ ಅಂತ ಕಂಡು ಬಂದರೆ ನೀವು ಗೋಧಿ ಮತ್ತು ಪಿಂಕ್ ಕಲರ್ ಬಟ್ಟೆ ಇವುಗಳನ್ನು ದಾನ ಮಾಡಿ. ಎಲ್ಲರೂ ಮಾಡಿ, ಏನು ತೊಂದರೆ ಇಲ್ಲ. ಒಂದು ರವಿವಾರ ಇದನ್ನು ದಾನ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳೋದೇ ನನ್ನ ಬಯಕೆ. ಹೆಚ್ಚಿನ ನೆಗೆಟಿವ್ ಫಲಗಳನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಸಾಕಷ್ಟು ತೊಂದರೆ ಇರೋ ಸಂಕ್ರಾಂತಿ ಇದು. ಆಮೇಲೆ ದೊಡ್ಡ ಯುದ್ಧ ಎಲ್ಲ ಏನೂ ಆಗೋದಿಲ್ಲ, ಹೆದರಬೇಡಿ. ಅದು ಏನಿದು ಮಹಾಯುದ್ಧ ಏನಿದು 2030 ಜೂನ್ ನಂತರ, ಅಥವಾ ಅದರ ಆಜುಬಾಜು ನಾನು ಕರೆಕ್ಟ್ ಡೇಟ್ ತೆಗಿತೀನಿ. ಅಲ್ಲಿವರೆಗೆ ತೀರಾ ಪ್ಯಾನಿಕ್ ಆಗುವಂಥದ್ದು ಏನೂ ಇಲ್ಲ. ಬಟ್ ಬೆಲೆ ಏರಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇಲ್ಲ. ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಅನವಶ್ಯಕವಾದಂಥ ಫಾರಿನ್ ಕಾರ್ಸನ್ನು ತೊಗೊಳ್ಳೋದು, ಫಾರಿನ್ ಬಟ್ಟೆಗಳನ್ನು ತಗೊಳ್ಳುವಂಥದ್ದು, ಕಾಸ್ಟ್ಲಿ ಫಾರಿನ್ ಮೊಬೈಲ್ ಫೋನ್ಸ್ಗಳನ್ನು ತೆಗೆದುಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಡಿ. ಪೆಟ್ರೋಲ್ ರೇಟ್ ಅಂತ ಗೊತ್ತಲ್ಲ, ಬ್ಲ್ಯಾಕ್ ಗೋಲ್ಡ್ ನೋಡಿ ಅಲ್ಲಿ ಇದು ತೋರಿಸ್ತಾ ಇದ್ದಾನೆ. ಚಂದ್ರ ಬೇರೆ ನೋಡಿ ಅಲ್ಲಿ 7ನೇ ಮನೆಯಲ್ಲಿ ಯುದ್ಧದ ವಾತಾವರಣವನ್ನು ತೋರಿಸ್ತಾ ಇದ್ದಾನೆ. ಇಂಡಿಯಾಕ್ಕೂ ಕೂಡ 7ನೇ ಮನೆ ಯುದ್ಧಕ್ಕೆ ಸಂಬಂಧಿಸಿದಂಥ ಮನೆ. ಪ್ರೊಫೆಷನ್ನಿಗೂ ಬೇಕು, ಯಾಕಂದರೆ 10ನೇ ಮನೆ 10ನೇ ಮನೆ. ಪ್ರಾಪರ್ಟಿಗೂ ಬೇಕು, 4ನೇ ಮನೆಯಿಂದ 4ನೇ ಮನೆ. ಮದುವೆಗೂ ಬೇಕು 7ನೇ ಮನೆ. ಪಾರ್ಟಿಶಿಪ್ ಬಿಸ್ನೆಸ್ಗೂ ಬೇಕು. ಎಲ್ಲ ಕಡೆ ರಗಳೆ ಇದೆ. ಭಾಳ ಎಚ್ಚರಿಕೆಯಿಂದ ಮುಂದುವರಿರಿ. ಸಿಂಪಲ್ಲಾಗಿ ಒಂದು ಭಾನುವಾರ ಎಲ್ಲರೂ ಒಂದಿಷ್ಟು ಗೋಧಿಯನ್ನು ನೇರವಾದರೂ ದಾನ ಮಾಡಿ, ಅಥವಾ ಏನಾದ್ರು ಒಂದಿಷ್ಟು ರೋಟಿಗಳನ್ನು ಮಾಡಿ ಬಡವರಿಗೆ ರೋಟಿ ಸಂಗಡ ಏನಾದರೂ ಒಂದು ಸ್ವಲ್ಪ ಸೇರಿಸಿ ಕೊಟ್ಬಿಡಿ. ತಿಂದ್ಕೊಳ್ತಾರೆ ಪಾಪ, ಅದರಿಂದ ಒಳ್ಳೆಯದಾಗತ್ತೆ. ಇಷ್ಟರ್ಥ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಯಾಕಂದರೆ ಇದಕ್ಕಿಂತ ಮುಖ್ಯವಾದಂಥ ವಿಡಿಯೋ 15 ದಿನದಲ್ಲಿ ಮುಖ್ಯಮಂತ್ರಿ ನೆಕ್ಸ್ಟ್ ವಿಡಿಯೋ ನಂದು. ನೋಡ್ತಾಯಿರಿ, ಕಾಯ್ತಾಯಿರಿ ಅದಕ್ಕೆ. ನಮಸ್ಕಾರ.